ಕಾವೇರಿ ನೀರು ಹರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ, ಚರ್ಚೆಗಳು ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತಾ? ಈ ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇದೆ. ವಾಟಾಳ್ ನಾಗರಾಜ್ರಿಂದ ಅಧಿಕೃತವಾಗಿ ಕರ್ನಾಟಕ ಬಂದ್ ಕುರಿತಾಗಿ ಘೋಷಣೆ ಒಂದೇ ಬಾಕಿ ಉಳಿದಿದೆ. ಅಂದ್ರೆ ಈಗಾಗಲೇ ಚಿಂತನೆಯನ್ನ ಮಾಡಲಾಗಿದೆ, ಸಭೆಯನ್ನ ನಡೆಸಿ ಸಭೆಯ ನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಅನ್ನುವಂತ ವಿಚಾರವನ್ನು ಕೂಡ ತಿಳಿಸಿದ್ರು. ಅದೇ ರೀತಿ ಈಗ ಅವರಿಂದ ಒಂದು ಅಧಿಕೃತ ಘೋಷಣೆ ಅಷ್ಟೇ ಬ್ಯಾಲೆನ್ಸ್ ಇರೋದು. ಕನ್ನಡ ಪರ ಸಂಘಟನೆಗಳಿಂದ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಲಾಯ್ತಾ? ಹಾಗಾದ್ರೆ ಅಖಂಡ ಕರ್ನಾಟಕ ಬಂದ ಕುರಿತಂತೆ ಏನಾದ್ರೂ ಹೇಳ್ತಾರಾ? ವಾಟಾಳ್ ನಾಗರಾಜ್ ಅವರು ಸದ್ಯಕ್ಕೆ ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಇದು ಮಾತುಕತೆ ಪ್ರಶ್ನೆ ಅಲ್ಲ, ಇದಕ್ಕೆ ನಿರ್ವಹಣಾ ಸಮಿತಿ ಮಾಡಲೇಬೇಕು ಅಂತೇಳಿ ತೀವ್ರ ಹಠ ಮಾಡಬಹುದು. ಕೊನೆಯದಾಗಿ ಕರುಣಾನಿಧಿ ಜೆ.ಎಚ್. ಪಟೇಲ್ ಕಾಲದಲ್ಲೂ ಬಂದಿದ್ದರು ಬಹಳ ಇದರಲ್ಲಿ. ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣರಾಜ ಸಾಗರದಲ್ಲಿ ನೀರಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದರೆ ಖಂಡಿತ ಕುಡಿಯೋಕ್ಕೆ ನೀರು ಮಾತ್ರ ಸಾಕು, ಯಾರು ಬೆಳೆಗಳಿಗೆ ನೀರು ತಗೊಳ್ಬೇಡಿ ಅಂತ ಹೇಳಿ ನಮ್ಮ ಬೆಳೆಗೆ, ನಮ್ಮ ರಾಜ್ಯದ ಬೆಳೆಗೆ, ನಮ್ಮ ರಾಜ್ಯದ ರೈತರಿಗೆ ನಮ್ಮ ಮುಖ್ಯಮಂತ್ರಿಯೇ ಹೇಳಿದ್ದಾರೆ. ಅಂದಮೇಲೆ ನಮಗೆ ನೀರಿಲ್ಲ ಅನ್ನೋದು 100ಕ್ಕೆ 100 ಖಾತ್ರಿ. ಈ ವಿತರಣಾ ಸಮಿತಿಯವರು ಇವತ್ತಿನ ಹಿಂದೆ ಬಿಡಬೇಕಾಗಿಲ್ಲ ಅಂತ ಈಗ ಒಂದ್ಸಾರಿ ಅಂದರು ನೀರು ಬಿಡಬೇಕು, ಒಂದು ದಿನಕ್ಕೆ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು. ಸುಮಾರು 4-4.5 TMC ನೀರು ಆಗುತ್ತೆ. ಆಗ ನಮ್ಮ ಕೃಷ್ಣರಾಜ ಸಾಗರ ಸಂಪೂರ್ಣ ಮೈದಾನ ಆಗುತ್ತೆ. ಅದನ್ನು ನಾವು ಈಗ ಡಿ.ಕೆ. ಶಿವಕುಮಾರ್ ಅವರು ಈ ಆನೇಕಲ್ ಹತ್ರ ಸ್ಟೇಡಿಯಂ ಮಾಡಬೇಕು ಅಂತಿದ್ದಾರೆ. ಅದರ ಬದಲು KRS ಸ್ಟೇಡಿಯಂ ಮಾಡಬೇಕು ಒಳ್ಳೆಯದು, ಯಾಕಂದ್ರೆ ನೀರೇ ನಿಲ್ಲುತ್ತೆ. ಅದರಿಂದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿ ಬಂದಾಡಿ ಅಂತೇಳಿ ನಮ್ಮ ಹೆಣದ ಮೇಲೆ, ನಮ್ಮ ಸಮಾಧಿ ಮೇಲೆ ಇದು ಮಾಡಬೇಕು. ಈ ಮಧ್ಯ ವಿಜಯ್ ಮುಖ್ಯಮಂತ್ರಿಯನ್ನ ಇವರು ಕರೆದಿದ್ದಾರೆ. ಇವರು ಕರಿ ಅಂತ ಹೇಳಿದವರು ಯಾರು? ಒಂದು ಸಾಮಾನ್ಯವಾಗಿ ನಡವಳಿಕೆ ಇರುವುದು, ವಿತರಣಾ ಸಮಿತಿಯಿಂದ ಫೇಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ತೀರ್ಮಾನ ತಗೊಂಡು ನೀವು ಇಬ್ಬರು ಮುಖ್ಯಮಂತ್ರಿಗಳು ಮಾತನಾಡಿ ಹಂಚ್ಕೊಳ್ಳೋದಾದರೆ ನಮ್ದೇನು ಬಾಧಕ ಇಲ್ಲ ಅಂತ ಹೇಳಿದರೆ, ಆಗ ಇವರಿಗೆ ಅವರು ಸೂಚನೆ ಕೊಟ್ಟಿದ್ರೆ ತಮಿಳುನಾಡು ಮುಖ್ಯಮಂತ್ರಿ, ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರೆ ಇವರು ಸೇರಬೇಕು. ಇವರು ಸೇರಕ್ಕೆ ಆಗಲ್ಲ, ಇವರಾಗಿದ್ದವರು ಸೇರಬಾರ್ದು ಅಂತಕ್ಕಂಥ ಮನೋಭಾವನೆ ಇಲ್ಲ. ತೀರಾ ಮೆಚ್ಚುಮೀರಿ ಆ ನ್ಯಾಯಾಲಯ ಸಮಿತಿ ಏನಾರು ಹೇಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಮುಂದೆ ಏನಾರು ಹೇಳಿ, ನಾವಿಬ್ಬರು ಹೀರೋಗಳಾಗೋಣ ಅಂಥೇಳಿ ಒಟ್ಟಿಗೆ ತೀರ್ಮಾನ ಮಾಡಿಬಿಟ್ರು. ಅವರು ನಮಗೆ ನೀರು ಈಗ ಸದ್ಯ ನೀವೇ ತೊಂದರೆಲಿದ್ದೀರಿ, ಆದ್ದರಿಂದ ನಮಗೆ ನೀರು ಬಿಡಬೇಡಿ ಅಂತ ಹೇಳಿದ್ರೆ ಸಂತೋಷ. ಅವು ಹೇಳಿದ್ರೆ ಅಂತ ನಾವು ಹೇಳೋದು, ಹೇಳ್ತಾರೆ ಅಂತ ಯಾರು ಗೊತ್ತು ಇಲ್ಲ. ಈ ದೃಷ್ಟಿಯಲ್ಲಿ ಇದುವರೆಗೂ ಅಜೆಂಡಾ ಇರಲಿಲ್ಲ. ಏನು ತಮಿಳುನಾಡು ಮುಖ್ಯಮಂತ್ರಿ ನೀವು ಏನಂತ ಮಾತಾಡ್ತಾ ಇದ್ದೀರಿ? ಅಜೆಂಡಾ ಏನು ಇರಲಿಲ್ಲ. ವಿರೋಧ ಪಕ್ಷಗಳ ಸಭೆಯನ್ನು ಕರೆದಿದ್ದೀರಿ.
ಇದು ಬಹಳ ಗಂಭೀರವಾಗಿ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಸುಮಾರು 59-60ರಿಂದ ಹೋರಾಟ ಮಾಡ್ತಾ ಇದ್ದೀನಿ. ಯಾವುದೇ ವಿರೋಧ ಪಕ್ಷಗಳ ಸಭೆಯನ್ನು ಕರೆದಾಗ ಸರ್ಕಾರ, ಚುನಾಯಿತ ವಿರೋಧ ಪಕ್ಷಗಳು, ಚುನಾಯಿತ ಆಗದೇ ಇರತಕ್ಕಂಥವ್ರು, ಹೊರಗಡೆ ಇರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ಲೆಫ್ಟ್ ರೈಟ್ ಇಬ್ಬರು ಅವರನ್ನ, ರೈತ ಸಂಘದವ್ರನ್ನ, ಕನ್ನಡ ಚಳುವಳಿಯವ್ರನ್ನ ಎಲ್ಲರನ್ನೂ ಕರೆದು ಆಗ ಅದಕ್ಕೆ ವಿರೋಧ ಪಕ್ಷದ ಸಭೆ ಎತ್ತಿತ್ತು. ಇದೇನಿತ್ತು? ಬಿಜೆಪಿ ಕಾಂಗ್ರೆಸ್ ಸಭೆ, ವಿರೋಧ ಪಕ್ಷ ಅಲ್ಲ. ಬಿಜೆಪಿ, JDS, ಕಾಂಗ್ರೆಸ್. ನೀವು ಕನ್ನಡ ಪರ ಸಂಘಟನೆಗಳು ಕರೀಲಿಲ್ಲ, ರೈತ ಸಂಘಟನೆಗಳು ಕರೀಲಿಲ್ಲ, ನೀರಾವರಿ ತಜ್ಞರನ್ನು ಕರೀಲಿಲ್ಲ, ಇದಕ್ಕಾಗಿ ಹೋರಾಟ ಮಾಡೋದು ಕರೀಲಿಲ್ಲ. ನೀವು 3 ಜನ ಸೇರಿ ನಂದಿನಿ ಹಾಲು ಹೊರಟ್ಬಿಟ್ರೆ ಇದು ವಿರೋಧ ಪಕ್ಷ ಆಗಕ್ಕೆ ಸಾಧ್ಯನಾ? ಖಂಡಿತ ಇದು ವಿರೋಧ ಪಕ್ಷ ಸಭೆಯಲ್ಲ. ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನೀವು ಹೊರಗಡೆ ಇರ್ತಕ್ಕಂಥ ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರುಗಳು, ರೈತರು, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ 2 ಮತ್ತು ಸಾರಿಗೆ ಸಂಸ್ಥೆ, ಈ ಥರ ಅನೇಕ ಹೋರಾಟಗಳು ಅವರೇನು ಬಂದರೆ ನಿಮ್ಗೇನು ಮಾಡೋದು ಕೇಳ್ತಾ ಇದ್ರು, ನಿಮ್ಮ ಸಮಸ್ಯೆ ಏನು ಅಂತೇಳಿ. ಮತ್ತು ಬಹುಮುಖ್ಯವಾಗಿ ಮಂಡ್ಯ ರೈತರು, ಉತ್ತರ ಕನ್ನಡ ಎಲ್ಲರೂ ಕರಿಬೇಕಾಗಿತ್ತು. ಇಲ್ಲದಿದ್ದರೆ ನಿಮ್ಮ ವಿರೋಧ ಪಕ್ಷ ಸಭೆ ಕರಿಬಾರ್ದು. ನಿಮಗೆ ನಿಜವಾಗ್ಲೂ ನೀವು ಕರೆಯದಿದ್ದರೆ ತುರ್ತು ಶಾಸನ ಸಭೆ ಕರಿಬೇಕಾಗಿತ್ತು. ತುರ್ತು ಶಾಸನ ಸಭೆಯನ್ನು ನೀವು ಕರೆದು 2 ದಿನದಲ್ಲಿ ತೀವ್ರವಾಗಿ ಚರ್ಚೆ ಮಾಡಬೇಕಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಹೋರಾಟಗಾರಿದ್ದಾರೆ, ಬೆಳಗಾವಿ ಹೋರಾಟಗಾರಿದ್ದಾರೆ, ಹೈದರಾಬಾದ್ ಕರ್ನಾಟಕದ ಹೋರಾಟಗಾರ. ಯಾರನ್ನು ನೀವು ಕರೆದೆ ಅಶೋಕ್, DK ಶಿವಕುಮಾರ್ ಮತ್ತು JDS ನೀವು 3 ಜನನ್ನ ಸರಿ ಇಲ್ಲ. ಆ ಒಂದು ವಿರೋಧ ಪಕ್ಷ ಸಭೆಗೆ ಈ ನಾಡಿನ ಜನತೆ ಖಂಡಿತವಾಗಿ ನಾವು ಒಪ್ಪೋದಿಲ್ಲ. ಅದನ್ನು ನಾವು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಈ ನಾಟಕೀಯ ವಿರೋಧ ಪಕ್ಷ, ಇದೊಂಥರ ಅವಿವೇಕದ ವಿರೋಧ ಪಕ್ಷದ ನಡೆಯನ್ನು ಒಪ್ಪೋದಿಲ್ಲ. ನೀವು ಮುಖ್ಯಮಂತ್ರಿಗಳಾದವರು ಭಾಳ ಗಂಭೀರ, ಹೊರಗಿನವರು ಕರಿಬಾರ್ದು, ಅವ್ರು ಗಲಾಟೆ ಮಾಡಿಬಿಡ್ತಾರೆ, ಕೂಗಾಡ್ತಾರೆ, ಯಾಕೆ ಅವ್ರಿಗೆ ಕರಿಬೇಕು? ಈ ಧೋರಣೆ ಇಲ್ಲ. ನೀವು ಪಂಜರದೊಳಗೆ ವಿರೋಧ ಪಕ್ಷ ಸಭೆಯಲ್ಲಿ ಕರೀತಕ್ಕಂಥದ್ದನ್ನು ಸಮಗ್ರವಾಗಿ ಕನ್ನಡ ಒಕ್ಕೂಟ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಮತ್ತು ವಿಜಯ್ ಬರೋ ದಿವಸ ಆವತ್ತು ನಮ್ಮನ್ನು ಕರೆದಿಲ್ಲ. ಇವರಿಬ್ಬರು ಎಲ್ಲಿ ಹೇಗೆ ಗೋಪ್ಯವಾಗಿ ಮಾತಾಡ್ತಾರ, ಬರೀ ಕಿವಿಲಿ ಮಾತಾಡ್ತಾರ, ಅಥವಾ ಏನು ಮಾತ್ರ ನಮಗೇನು ಗೊತ್ತಿಲ್ಲ. ಅದಕ್ಕೂ ನಮ್ಮನ್ನು ಕರೆದಿಲ್ಲ. ನಾವು ಹೇಳ್ತಾ ಇದ್ದೀವಿ, ಇವತ್ತು ಇಡೀ ನಮ್ಮ ಒಕ್ಕೂಟದ ಎಲ್ಲರೂ, ಇಡೀ ಕರ್ನಾಟಕದ ಜನ, ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಬರೋಕ್ಕೆ ಮುಂಚೆ ತಮಿಳುನಾಡಿನಲ್ಲಿ ನಾವು ಸದ್ಯಕ್ಕೆ ಕರ್ನಾಟಕ ರಾಜ್ಯ ಕಣ್ಣೀರಲ್ಲಿದ್ದಾರೆ, ನಾವು ನೀರಿಗಾಗಿ ಒತ್ತಾಯ ಮಾಡೋದಿಲ್ಲ, ಪ್ರೀತಿಯಿಂದ ಈ ಮಾತನ್ನು ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ವಿಮಾನದಲ್ಲಿ ಬರ್ತೀವಿ ಅಂದರೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ಇಲ್ಲ, ಏರ್ಪೋರ್ಟ್ ವಿಮಾನ ನಿಲ್ದಾಣ ಮುಖ್ಯ 3ನೇ ತಾರೀಖು
ಯಾವ ಕಾರಣಕ್ಕೂ ವಿಜಯ್ ಅವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ, ಒಳ್ಳೆ ವ್ಯಕ್ತಿ. ಆದರೆ ಈ ವಿಚಾರದಲ್ಲಿ ಬರೋದಾದರೆ ನೀರು ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ ಕರ್ನಾಟಕ ಬರಲಿ, ನಮ್ದೇನೆ ಬೆಂತಿಲ್ಲ, ಏನೂ ಇಲ್ಲದೆ ನಾವಿಲ್ಲಿ ನೋವಿನಲ್ಲಿರುವಾಗ, ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನು ಬರೋದು? ನೀವು ಬರಬೇಡಿ. ಬರೋದಾದರೆ ನೀವು ತೀರ್ಮಾನ ಮಾಡಿ ನಮಗೆ ನೀವು ತೊಂದರೆಲಿದ್ದಿರಲಿ, ನಾವು ನೀರು ಬಿಡೋದು ಬೇಕಾಗಿಲ್ಲ, ಮುಂದೆ ನೀವು ಬಿಡೋರಿ. ಇದೇ ರೀತಿ ಇನ್ನು ಮುಂದೆ ಮಾತುಕತೆನೇ ಆಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಬಂದರೆ ವಿಜಯ್ ನಿಜವಾಗ್ಲೂ ಇದೊಂದು ಆದರ್ಶ ಆಗುತ್ತೆ. ಅದನ್ನು ಬಿಟ್ಟು ಏನೂ ಮಾತಾಡದೆ ಬೆಂಗಳೂರು ಬರೋದಾದರೆ ಬೇಕಾಗಿಲ್ಲ, ನಿಮ್ಮ ಬರವಣಿಗೆ ಬೇಕಾಗಿಲ್ಲ. ಇಡೀ ಸಮಗ್ರ ನಾಡಿನ ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನು ಮುದ್ದೆ ಹಾಕ್ತೀವಿ. ಇದು ಭದ್ರ ಎಚ್ಚರಿಕೆ ಕೊಡ್ತಾ ಇದ್ವಿ. ಅವರು ಯಾವ ರೀತಿ ಯಾರು ಇರಲಿ, ಹೆಲಿಕಾಪ್ಟರ್ ಬಂದು ಬೇಕಾದ್ರೆ ಅವರು ಡಿ.ಕೆ. ಶಿವಕುಮಾರ್ ಮೇಲೆ ನಿಲ್ಕೊಳ್ಳಿ, ನಮಗೆ ಅಭ್ಯಂತರ ಇಲ್ಲ. ಏರ್ಪೋರ್ಟ್ ಬಂದಾಗ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ, ನುಗ್ತೀವಿ. ಈ ಸರ್ಕಾರ ನಮ್ಮನ್ನು ಬಂಧಿಸಿ ಜೈಲಿಗೆ ಹಾಕ್ತೀರಾ, ಆಯ್ತು, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ನಮ್ಮ ಹೋರಾಟ ನಿಮಗೆ ನಾನು ಹೇಳ್ತೀನಿ, ಬರೀ ಕಡಲೆಕಾಯಿ ತಿನ್ನಕ್ಕೆ ನಾವು ಕರೆದಿಲ್ಲ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನು ತೀವ್ರವಾಗಿ ತಿರಸ್ಕರಿಸುತ್ತೇವೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ಲ. ಮೇಕೆದಾಟು ಯೋಜನೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು. ಬೆಳಗಾವಿ ಉಳಿಯಲೇಬೇಕು. MES ನಿಷೇಧ ಮಾಡಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಆಲಮಟ್ಟಿ ಜಲಾಶಯ ಎತ್ತರ ಆಗಬೇಕು. ಕನ್ನಡದಲ್ಲೇ ನಾವು ಇರಬೇಕು. ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು. ಹಿಂದಿ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಆನೆಕಲ್ಲಾಗು ಬಿಡದಿ ರೈತರ ಜಮೀನು ಕೈ ಬಿಡಿ. ಗಡಿನಾಡು ಅಂದರೆ ಕಾಸರಗೋಡು, ಹೊಸೂರು, ತಾಳ್ವಾಡಿ, ಅಕ್ಕಲಕೋಟೆ, ಸೊಲ್ಲಾಪುರ, ಮಡಗಸಿರ, ಇದೆಲ್ಲ ಬೆಳಗಾವಿ ಕನ್ನಡಪರ ಹೊರಗಡೆ, ಹೊರನಾಡು ಕನ್ನಡಪರ ಕನ್ನಡ ಸಂಖ್ಯೆಗಳು ಬೆಳೆಯೋದಕ್ಕೆ ವರ್ಷಕ್ಕೆ 500 ಕೋಟಿ ರೂಪಾಯಿ ಅನುದಾನ ಇಡಬೇಕು. ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣ ಮಾಡಬಾರ್ದು. ಕನ್ನಡ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ. ಪೊಲೀಸರನ್ನು ಅವರವರ ಜಿಲ್ಲೆಗಳಿಗೆ ವರ್ಗ ಮಾಡಿ. IC, SC, CBSE ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಾಣಿಸಿದ್ದೀರಿ. ಕನ್ನಡವನ್ನು ಉಳಿಸಬೇಕು. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಟ್ಟಿಲ್ಲ. ಇದು ನಮ್ಮ ನಾಡಿನ ಜನತೆಗೆ ಸಮಗ್ರ ಕನ್ನಡಿಗರಿಗೆ ಗೆದ್ದಿದೆ. ಒಟ್ಟಾಗಿ ಪ್ರತಿ ಸಾರಿನೂ ಬಂದು ಕರೆದು ಬಿಡ್ತಾರೆ ಬಾಯಿ ಚಪ್ಪಲಿಕ್ಕೆ. ಏನು ನನ್ನ ಹೋರಾಟದ ಬಗ್ಗೆ ಯಾರಿಗಾದರೂ ಹಿನ್ನೆಲೆ ಇದ್ದರೆ ಎಂತೆಂಥವರು, KC ರೆಡ್ಡಿಯವರು, ಹನುಮಂತಯ್ಯರು,
ನಿಜಲಿಂಗಪ್ಪನವರು ಎಂತೆಂಥವ್ರು ನನ್ನನ್ನು ಗೌರವ ಪ್ರೀತಿಯಿಂದ ನೋಡಿದರೆ ಈಗ ಕೆಲವರು ಚಪಲ ಅಂತಲ್ಲ ಹೀಗೆ ಚಪಲ ಅಂದ್ರೇನು ಚಟ 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 ಅಂದರೆ ಏನು ಅಭ್ಯಾಸ ಅಂತ ಅಭ್ಯಾಸ ಅಂದರೆ ಅಭ್ಯಾಸ ಆಯಿತಾ ಈ ಥರ ಮಾಡೋದು ನಾನು ಹೇಳ್ತೀನಿ ಚಟ ಅಲ್ಲ ನಿಜ ನನಗೆ 67ರಲ್ಲಿ ನಿಜಲಿಂಗಪ್ಪನವರು ಡೆಪ್ಟಿ ಮಿನಿಸ್ಟರ್ ಮಾಡ್ತೀನಿ ಅಂದರು ಆಗಲೇ ನನಗೆ 25 ವರ್ಷ ನಾನು ಒಳಗಡೆ ಅಸೆಂಬ್ಲಿ ಮೆಂಬರು ತಮಗೆ ಹೇಳ್ತೀನಿ ನಾನು ಬಂದ 25ನೇ ವರ್ಷದಲ್ಲಿ ವಿ ವಿ ಗಿರಿ ರಾಜ್ಯಪಾಲರು ಕೋಡಿಹಳ್ಳಿ ವಿ ವಿ ಗಿರಿ ರಾಜ್ಯಪಾಲರು ಜಂಟಿ ಅಧಿವೇಶನ ನಾನು ಒಳಗಡೆ ನಿಜಲಿಂಗಪ್ಪನವರ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಆಗ 25 ವರ್ಷ ನಾನು ಆಗಲೇ ಕೂಗಿದೆ ನಿಜಲಿಂಗಪ್ಪನ ಹೊರಗಡೆ ಬಂದು ನನ್ನ ವಿರುದ್ಧ ಕೂಗಿದ್ದು ಚಿಂತೆ ಇಲ್ಲ ಈ ಧೈರ್ಯ ಒಬ್ಬರೇ ಅಂತ ಉಂಟು ಶಬಾಷಿಗೆ ಕೊಟ್ಟು ಆವತ್ತು ನಾನೇನಾದರೂ ಒಬ್ಬ ಮಂತ್ರಿಗೆ ಒಪ್ಪಿದರೆ ನಾನು ನೀವು ಒಪ್ಪೋದು ಬಿಡೋದು ವಿಚಾರ ಬೇರೆ ನಾನು ಮುಖ್ಯಮಂತ್ರಿ ಆಗ್ತಿದ್ದೆ ಈಗಲೂ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅದರಲ್ಲೇನು ನೀವು ಯಾರು ಅನುಮಾನ ಹೋಗ್ತೀವಿ 2028ಕ್ಕೆ ನಾನೇ ಮುಖ್ಯಮಂತ್ರಿ ಗೋವಿಂದು ಮಂತ್ರಿ ಶಿವರಾಮೇಗೌಡರು ಮಂತ್ರಿ ಆ ಕಡೆ ಕುಮಾರ್ ಮಂತ್ರಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಮಂತ್ರಿ ಮತ್ತು ಮಂಜುನಾಥ್ ಏನು ನಗ್ತೀರ ನೀವು ಏನು ನಾನೇನು ಆಸೆ ಕೇಳ್ತಾ ಇದ್ದೀನ ನಾನು ಯಾರು ಅಂತ ತಿಳ್ಕೊಂಡಿದ್ದೀನಿ ನೀವು ಕಡಲೆಕಾಯ್ತೇನು ತಿಳ್ಕೊಂಡಿದ್ದೀರ ರೈತ ಸಂಘದ ಪರವಾಗಿ ಅವ್ರು ಒಪ್ಪೋದಾದರೆ ಮಾತುಕತೆ ಆಡಿ ಅವ್ರು ತಗೊಳ್ತೀವಿ ಇಲ್ಲದವರೆಗೆ ಹೇಳ್ತೀವಿ ಅಂತ ಅವ್ರು ಒಪ್ಪಿಸ್ತೀವಿ ಅವರು ಆದ್ದರಿಂದ ನಾವು ಆವತ್ತೇ ಕನ್ನಡ ಯುಗ ಈ ನಾಡಿನಲ್ಲಿ ಕನ್ನಡ ಯುಗ ಇದೆ ಇದಕ್ಕಾಗಿ ನಾವೀಗಾಗಲೇ ನಾನು ಹಿರಿಯ ವಕೀಲರು ಈ ರಾಜ್ಯದ ಅದ್ಭುತವಾದ ವಕೀಲರು ಪ್ರಮೀಳಾ ನೇಸರ್ಗಿಯವರನ್ನು ಭೇಟಿ ಮಾಡಿ ಸಂವಿಧಾನಬದ್ಧವಾಗಿ ಮುಂದೆ ಏನೇನು ಮಾಡಬೇಕು ಅಂತೇಳಿ ತೀರ್ಮಾನ ಚರ್ಚೆ ಪ್ರಮೀಳಾ ನೇಸರ್ಗಿ ಹತ್ರ ಮಾಡಿದ್ದೀವಿ ಗಿರೀಶ್ಗೌಡ ತಗೊಳ್ತೀವಿ ಎದುರುಬೇಡ ನೀನು ತಗೊಳ್ತೀನಿ ಯಾಕಂದ್ರೆ ಬಿಟ್ಟು ಆಯಿತಾ ಆಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೋರಾಟದ ಕನ್ನಡ ಪರ ಸಂಘಟನೆಗಳಿಗೆ ಹಳ್ಳಿಯಲ್ಲಿ ಎಲ್ಲೇ ಇರಲಿ ಒಂದು ಸಂಘಟನೆಗೆ 10 ಲಕ್ಷ ರೂಪಾಯಿ ಇಡೀ ಕರ್ನಾಟಕದ ಪ್ರೆಸ್ ಕ್ಲಬ್ಗಳಿಗೆ 1 ಕೋಟಿ ರೂಪಾಯಿ ಬೆಂಗಳೂರು ಪ್ರೆಸ್ ಕ್ಲಬ್ಗೆ 2 ಕೋಟಿ ರೂಪಾಯಿ ಪತ್ರಕರ್ತರಿಗೆ ವಿಶೇಷವಾದಂಥ ಅನುದಾನ ಅಂದರೆ ಇದು ನಗ್ತೀರ ನೀವು ಖಂಡಿತ ಆಗ್ತೀನಿ ನೋಡಿ ಹೌದೌದು ನಾವು ಇಲ್ಲಿ ದಯಮಾಡಿ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ ನೋಡಿ ಯಾರು ಅದೇ ಅವರು ಭಾಳ ಖುಷಿಯಿಂದ ನನ್ನ ಮೇಲೆ ಬೀಳ್ತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ನಮಗೂ ಅವ್ರಿಗೂ ಪ್ರೀತಿ ಇದೆ ಅದ್ರ ಮೇಲೆ ಬೀಳ್ತಾ ಇದ್ದಾರೆ ಅದೇನು ಆತರೋ ನನಗೆ ಗೊತ್ತಿಲ್ಲ ನಾನೇನು ಪಾಪ ಇನ್ನು ನಾನು ಎಷ್ಟು ನೋವಾಗೈತೆ ಗೊತ್ತಾಯ್ತಾ ಇದು ಮಾಡಿ ನಾವು ಇಡೀ ರಾಜ್ಯದಲ್ಲಿ ಭಾಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ಭಾರೀ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು
ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂಥ ದಿನ, 6ರಿಂದ ಸಂಜೆ 6ವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ವಾಟಾಳ್ ನಾಗರಾಜ್ರಿಂದ ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ಘೋಷಣೆಯನ್ನ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳಿಂದ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮಹತ್ವದ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಮಾಡಲಾಗುತ್ತೆ ಅನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ. ಹಲವು ಸಂಘಟನೆಗಳು ನಡೆಸಿದಂತ ಸಭೆಯಲ್ಲಿ ಕರ್ನಾಟಕ ಬಂದ್ ಬಗ್ಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆ ಒಂದು ದಿನಾಂಕ ಕೂಡ ಈಗ ಫಿಕ್ಸ್ ಆಗಿದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ನೀಡಿದ್ದಾರೆ. ಹಾಗಾಗಿ 13ರಂದು ಕರ್ನಾಟಕ ಸ್ತಬ್ಧವಾಗುತ್ತೆ. ಇವತ್ತು ನಡೆಸಿದಂತಹ ಸಭೆಯಲ್ಲಿ ಕರವೇ ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ಸಾರಾ ಗೋವಿಂದು, ಕೆಆರ್ ಕುಮಾರ್ ರೈತಪರ ಸಂಘಟನೆಗಳು ಭಾಗಿಯಾಗಿದ್ವು. ಇದೇ ವಿಚಾರವಾಗಿ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿತ್ತು. ಸುದ್ದಿಗೋಷ್ಠಿ ನಡೆಸಿ ಇದೀಗ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ರಾವ್ ಅವರೆಲ್ಲ ನನ್ನ ಜೊತೆ ಚಳವಳಿ ಮಾಡ್ತಾ ಇದ್ರು, ಮಾಲೀಕರೆಲ್ಲ. ಅವರೆಲ್ಲರಿಗೂ ತೀವ್ರವಾಗಿ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸಾಕ ಇನ್ಯಾರಿಗೆ ಆಯ್ತಾ, ರೈತ ಸಂಘಟನೆ ಹೇಳಿದ್ವಲ್ಲ, ಇನ್ಯಾರಿಗೆ ಮಹಲ್ಗಳು, ಚಿತ್ರಮಂದಿರಗಳು, ಅವರು ಖಾಸಗಿ ಬಸ್ ಮಾಲೀಕರ ಜೊತೆಲಿ ಮಾತನಾಡ್ತೀವಿ. ಲಾರಿ ಮಾಲೀಕರು, ಖಾಸಗಿ ನಟರಾಜ್ ಅವ್ರ ಮಾತಾಡ್ತೀವಿ. ಬಹುಶಃ ಎಲ್ಲರೂ ಆಯ್ತಾ, ಓಲಾ ಉಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಯಾವ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಹೋಗ್ಬಾರ್ದ? ಅವ್ರು ಕೊನೆಗೆ ಬರ್ತೀನಿ ಮೊದಲೇ ಹೇಳ್ಬಿಡ್ತಾರೆ. ಏನಂತ ಹೇಳಿ BMTC KSRTC ಚೆನ್ನಾಗಿ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು, ಸರ್ಕಾರಿ ಇದು ಬಸ್ಸು ಚಾಲಕರ ಸಂಘ, ಸಾರಿಗೆ ಚಾಲಕರ ಸಂಘ ಮತ್ತು ಅನಂತ ಸುಬ್ರಾವ್ ಮಗಳು ಪಾಪ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ತೀವಿ, ಒಪ್ಕೊಳ್ತಾರೆ, ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಂದು ಆಗಬೇಕಾದ್ರೆ ನೀವೇ ಕಾರಣ. ಬಂದ್ ಅಂತ ಕೊಟ್ಟು ಯಾರು ಬೆಂಬಲ ಇಲ್ಲ, ಯಾರು ದಿನ ಕೊಟ್ಟು ಜನಕ್ಕೆ ನೀವೇ ಬಂದ್ ಮಾಡೋದು. ಆದ್ದರಿಂದ ನಾನು ಭಾಳ ಅತ್ಯಂತ ಗಂಭೀರವಾಗಿ ಪವಿತ್ರ ಅವರು ಸೇರಿದಂತೆ ಎಲ್ಲರನ್ನ ನಾನು ಅವರ ಮಹಿಳಾ ಪತ್ರಕರ್ತರನ್ನ ಭಾಳ ಅತ್ಯಂತ ಗೌರವವಾಗಿ ನಾನು ಕೇಳ್ತೀನಿ, ನೀವೆಲ್ಲರೂ ಸಂಪೂರ್ಣ ಈ ಪುರುಷರಲ್ಲಿ ಯಾರಿದ್ದಾರಮ್ಮ ಅವನಿರೋಟಲ್ಲ ಕೇಳಿದ್ದಾನೆ ಕಿರಣ್ ಯಾರು ಸರಿ, ನಿಮ್ಮಲ್ಲಿ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸಿ, ನೀವೆಲ್ಲರೂ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು, ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು. ಯಾವುದೇ ವಿಧವಾದಂಥ ಅಹಿತಕರವಾಗಿ ಬೈಯೋದಾಗಲಿ ಮಾಡೋಕ್ಕೆ ಹೋಗಬೇಡಿ.
ದಿನದಿಂದ ಭಾರಿ ನಾವು ಯೋಚನೆ ಮಾಡಬೇಕು. ಸಭೆ ಕರೀತೀವಿ. ಅವರು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ರು ನೀವು ನೀರು ಬಿಡಲೇಬೇಕು. ನಾವು ಮುಂದೇನಾಗುತ್ತೆ ಅಂತ ತಿಳಿದಿಲ್ಲ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದ್ ಮಾಡದೆ ವಿಧಾನ ಇಲ್ಲಿ ಬಂದ್ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಏನಾಗುತ್ತೆ ಆಮೇಲೆ ಅದನ್ನು ನಾವು ಗಮನಿಸ್ತೀವಿ, ಅದ್ರ ಬಗ್ಗೆ ಬೇರೆ ಮಾತೇನಿಲ್ಲ. ಆಮೇಲೆ ದಯಮಾಡಿ ತಿಂಡಿ ಇದೆ, ಕಾಫಿ ಇದೆ, ಎಲ್ಲರೂ ಬರೀ ಇದೇ ಹೌದು. 3ನೇ ತಾರೀಕು ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ. 3ನೇ ತಾರೀಕು ಅದಲ್ಲ ಸುದ್ದಿಗೋಷ್ಠಿಯನ್ನ ನಡೆಸಿ ವಾಟಾಳ್ ನಾಗರಾಜ್ ಈಗ ಈ ರೀತಿಯಾಗಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಮಹತ್ವದ ಸಭೆಯನ್ನು ಕೂಡ ಮಾಡಿದ್ರು. ಸಭೆಯ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗಲಿದೆ ಅನ್ನುವಂಥ ಘೋಷಣೆ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಬಂದ್ ಆಗತ್ತೆ. ಓಲಾ, ಊಬರ್ ಬಂದ್ ಆಗಬೇಕು, ವಿಮಾನಗಳು ಸ್ಟಾಪ್ ಆಗಬೇಕು, ಹಾಗೆ ಸಾರಿಗೆ ಚಾಲಕರ ಸಂಘ ಕೂಡ ಸಾಥ್ ನೀಡಬೇಕು ನಮ್ಮ ಹೋರಾಟಕ್ಕೆ ಅನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಅಂಶಗಳನ್ನ, ಬೇಡಿಕೆಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಕರ್ನಾಟಕಕ್ಕೆ ನೀರಿಲ್ಲ, ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯವೇ ಇಲ್ಲ, ಇದರ ವಿರುದ್ಧವಾಗಿ ನಮ್ಮ ಹೋರಾಟ. ಇನ್ನು ಬೆಳಗಾವಿ ಉಳಿಬೇಕು, ಅಭಿವೃದ್ಧಿ ಆಗಬೇಕು, ಈ ರೀತಿಯಾಗಿ ತಿಳಿಸಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕ ಕೂಡ ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕರ್ನಾಟಕ ಭಾಗವೂ ಕೂಡ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಯ ಕೆಲಸಗಳು ಆಗಬೇಕು ಅನ್ನುವಂಥ ಕೆಲವೊಂದಿಷ್ಟು ಆಗ್ರಹಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಅದೇ ರೀತಿ ಸರ್ಕಾರಿ ಶಾಲೆಗಳು ಖಾಸಗೀಕರಣ ಅನ್ನುವಂಥ ವಿಚಾರವನ್ನ ಕೂಡ, ಖಾಸಗೀಕರಣ ಮಾಡಬಾರದು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದೀಗ ಅಧಿಕೃತ ಘೋಷಣೆ ಆಗಿದೆ.